ಎಲ್ರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ ಮತ್ತು ಸ್ವಾಗತ. ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 2 ವಾರ್ಷಿಕ ಪರೀಕ್ಷೆಯ ತಯಾರಿ ಭಾಗ 4ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದೇ ಭಾಗದಲ್ಲಿ ನಾವು ಪದವಿ ಪೂರ್ವ ಶಿಕ್ಷಣ ಇಲಾಖೆ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 2022 ಇದನ್ನು ವೀಕ್ಷಿಸೋಣ. ಇದರ ಮಾದರಿ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ರೆಫರ್ ಮಾಡ್ಬೋದು. ಪೂರ್ಣ ವಿಡಿಯೋವನ್ನು ನೋಡಿ. ಹಾಗೂ ಈ ಮಾದರಿ ಪ್ರಶ್ನೆ ಪತ್ರಿಕೆ ಬಹಳ ಪ್ರಮುಖವಾಗಿದ್ದು ವಾರ್ಷಿಕ ಪರೀಕ್ಷೆಗೆ ಹಲವಾರು ಪ್ರಶ್ನೆಗಳು ಇದರಲ್ಲಿ ಪುನರಾವರ್ತನೆ ಆಗುವಂತಹ ಸಾಧ್ಯತೆ ಇದ್ದೇ ಇದೆ. ಮೊದಲನೆಯ ಭಾಗ ಎಕ್ಕೆ ಬರೋಣ. ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಅಂತ ಕರಿತೀವಿ. ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದ ಬಂದಿದೆ? ವಿದ್ ಎಂಬಂತಹ ಪದದಿಂದ ವೇದ ಎಂಬ ಶಬ್ದವನ್ನು ಪಡ್ಕೊಂಡಿದ್ದೀವಿ. ಅಶೋಕನ ಯಾವ ಶಾಸನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ? 13ನೇ ಬಂಡೆಗಲ್ಲಿನ ಶಾಸನ. ಕದಂಬ ವಂಶದ ಸ್ಥಾಪಕ ಯಾರು? ಮಯೂರವರ್ಮ. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು? ಕನ್ನಡದ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ. ಹೊಯ್ಸಳರ ರಾಜಲಾಂಛನ ಯಾವುದು? ಹುಲಿಯನ್ನು ಕೊಲ್ಲುತ್ತಿರುವಂತಹ ಸಳ ಇವರ ರಾಜಲಾಂಛನ. ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು? ಜಲಾಲುದ್ದೀನ್ ಖಿಲ್ಜಿ. ಹಳದಿಘಾಟ್ ಕದನ ಯಾವಾಗ ನಡೆಯಿತು? 1576ರಲ್ಲಿ ಹಳದಿಘಾಟ್ ಕದನ ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಸಿಂಹ ನಡುವೆ ನಡೆಯುತ್ತೆ. ಶಂಕರಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ. ಶಂಕರಾಚಾರ್ಯರ ಸಿದ್ಧಾಂತಕ್ಕೆ ಅದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದವನ್ನು ಹೆಸರಿಸಿ. ಮೊದಲನೇ ಆಂಗ್ಲೋ ಮೈಸೂರು ಮದ್ರಾಸ್, ಎರಡನೇ ಆಂಗ್ಲೋ ಮೈಸೂರು ಮಂಗಳೂರು, ಮೂರನೇ ಆಂಗ್ಲೋ ಮೈಸೂರು ಶ್ರೀರಂಗಪಟ್ಟಣ. 1857ರಲ್ಲಿ ಬ್ರಿಟಿಷ್ ಸಾರ್ಜೆಂಟನನ್ನು ಕೊಂದ ಭಾರತೀಯ ಸೈನಿಕ ಯಾರು? ಮಂಗಳ ಪಾಂಡೆ. ಅಲಿಗರ್ ಚಳವಳಿಯನ್ನು ಆರಂಭಿಸಿದವರು ಯಾರು? ಸರ್ ಸೈಯದ್ ಅಹಮದ್ ಖಾನ್. INAಯನ್ನು ವಿಸ್ತರಿಸಿ. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಭಾರತೀಯ ರಾಷ್ಟ್ರೀಯ ಸೈನ್ಯ. ಈಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು? ಏಸೂರನ್ನು ಕೊಟ್ಟರು ಈಸೂರನ್ನು ಕೊಡೆವು. ಭಾಗ ಬಿಗೆ ಬರೋಣ. ಇಲ್ಲಿ 15 ಅಂಕಗಳಿದ್ವು. ಭಾಗ ಎದಲ್ಲಿ 10 ನೀವು ಬರೀಬೇಕು. ಒಂದೆರಡು ಹೆಚ್ಚನ್ನು ಬರೀರಿ. ಯಾಕೆಂದರೆ ಯಾವುದೋ ಒಂದು ನಮಗೆ ಸರಿ ಅಂತ ಗೊತ್ತಿದ್ರೂ ಕೂಡ ಎಲ್ಲೋ ಬೈ ಮಿಸ್ಟೇಕ್ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಎಲ್ಲ 15 ಬರೆಯಿರಿ. ಭಾಗ ಬಿದಲ್ಲಿ ಮತ್ತೆ 15 ಪ್ರಶ್ನೆಗಳಿರುತ್ತೆ. 10 ನಾವು ಬರೀಬೇಕು. 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಬೇಕು. ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ಕರ್ನೂಲ್ ಮತ್ತು ತಿರುನೆಲ್ವೇಲಿ. ಯಾಕೆಂದರೆ ಇದು ಹಳೆಯ ಶಿಲಾಯುಗಕ್ಕೂ ಆಗತ್ತೆ, ಹೊಸ ಶಿಲಾಯುಗಕ್ಕೂ ಆಗತ್ತೆ. ಕರ್ನೂಲ್ ಮತ್ತು ತಿರುನೆಲ್ವೇಲಿ. ಆರ್ಯರ ಯಾವುದಾದರೂ 2 ವರ್ಣಗಳನ್ನು ಹೆಸರಿಸಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಯಾವುದೇ 2 ಬರೆಯುವಂಥದ್ದು. ವರ್ಧಮಾನ ತ್ರಿರತ್ನಗಳಲ್ಲಿ ಯಾವುದಾದ್ರು 2 ತಿಳಿಸಿ. ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಸಂಗಮ್ ಯುಗದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳು. ಸಂಗಮ್ ಯುಗದಲ್ಲಿ ಇಳಂಗೋ ಅಡಿಗಳ್ ಅವರು ಬರೆದಂತಹ ಶಿಲಪ್ಪಾದಿಗಾರಂ ಅಥವಾ ಮಣಿಮೇಘಲೈ ಅಥವಾ ತಿರುಕ್ಕುರುಳ್. ಯಾವುದಾದ್ರೂ 2 ನಾವು ಬರೀಬೇಕು. ಪಲ್ಲವರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ವಿಶೇಷವಾಗಿ ಕಂಚಿ ಮತ್ತು ಮಹಾಬಲಿಪುರಂಗಳು ಪಲ್ಲವರ 2 ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳು. ಪಟ್ಟದಕಲ್ಲಿನಲ್ಲಿರುವ ಯಾವುದಾದರೂ 2 ದೇವಾಲಯಗಳನ್ನು ಹೆಸರಿಸಿ. ಪಟ್ಟದಕಲ್ಲಿನಲ್ಲಿ ವಿರೂಪಾಕ್ಷ ದೇವಾಲಯ ಇದೆ. ಲೋಕೇಶ್ವರ ದೇವಾಲಯ ಅಂತಲೂ ಅದನ್ನು ಕರೀತಾರೆ. ತ್ರೈಲೋಕೇಶ್ವರ ಅಥವಾ ಮಲ್ಲಿಕಾರ್ಜುನ ದೇವಾಲಯ ಇದೆ. ಪಾಪನಾಥ, ಗಳಗನಾಥ, ಹೀಗೆ ಅನೇಕ ದೇವಾಲಯಗಳಿದ್ದಾವೆ. ಯಾವುದಾದ್ರು 2 ದೇವಾಲಯಗಳನ್ನು ಬರೆಯುವಂಥದ್ದು. ಅಮೋಘ ವರ್ಷನ 2 ಬಿರುದುಗಳನ್ನು ಬರೆಯಿರಿ. ವೀರನಾರಾಯಣ, ರಟ್ಟ ಮಾರ್ತಾಂಡ, ನೃಪತುಂಗ, ಶ್ರೀವಲ್ಲಭ, ಹೀಗೆ ಹಲವಾರು ಬಿರುದುಗಳು ಅಮೋಘ ವರ್ಷನಿಗೆ ಇದ್ವು. ಅಮೀರ್ ಖುಸ್ರುವಿನ 2 ಕೃತಿಗಳನ್ನು 2 ಗ್ರಂಥಗಳನ್ನು ಹೆಸರಿಸಿ. ತಾರೀಖ್ ಇ ಆಲೈ, ಖಜ್ಜಾನ್ ಉಲ್ ಫುತುಹ್, ಹೀಗೆ ಹಲವಾರು ಕೃತಿಗಳನ್ನು ಬರೀತಾನೆ ಅಮೀರ್ ಖುಸ್ರು. ಕನ್ನಡದ ಪ್ರಥಮ ನಾಟಕ ಯಾವುದು? ಅದರ ಕರ್ತೃ ಯಾರು? ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ. ಬರೆದವನು ಸಿಂಗಾರಾರ್ಯ. ಮಧ್ವಾಚಾರ್ಯರು ಸ್ಥಾಪಿಸಿದ ಯಾವುದಾದರೂ 2 ಮಠಗಳನ್ನು ಹೆಸರಿಸಿ. ಮಧ್ವಾಚಾರ್ಯರು ಅಷ್ಟಮಠಗಳನ್ನು ಸ್ಥಾಪಿಸ್ತಾರೆ. ಸೋದೆ, ಶಿರೂರು,
ಕಾಣಿಯೂರು, ಕೃಷ್ಣಾಪುರ, ಪುತ್ತಿಗೆ, ಪೇಜಾವರ, ಪಾಲಿಮಾರು, ಆದಮಾರು ಹೀಗೆ. ಯಾವುದಾದರೂ 2 ಪ್ರಮುಖ ಸೂಫಿ ಪಂಥಗಳನ್ನು ಹೆಸರಿಸಿ. ಮುಖ್ಯವಾಗಿ ಚಿಸ್ತಿ ಪಂಥ, ಆನಂತರ ಸುಹರ್ವರ್ದಿ ಪಂಥ, ರೌಷನೀಯತ್, ನಕ್ಷಬಂದಿ ಹೀಗೆ ಬೇರೆ ಬೇರೆ ಪಂಥಗಳನ್ನು ಹೆಸರಿಸ್ಬೋದು. ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ಪೋರ್ಚುಗೀಸರು ಅನೇಕ ವ್ಯಾಪಾರ ಕೇಂದ್ರಗಳನ್ನು ಭಾರತದಲ್ಲಿ ಹೊಂದಿರುತ್ತಾರೆ. ಅದರಲ್ಲಿ ದಿಯು, ದಮನ್, ಸಾಲ್ಸೆಟ್, ಬೆಸ್ಸಿನ್, ಗೋವಾ ಹೀಗೆ ಹಲವಾರು ಕೇಂದ್ರಗಳನ್ನು ಹೆಸರಿಸ್ಬೋದು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣವೇನು? ಎನ್ಫೀಲ್ಡ್ ಬಂದೂಕುಗಳಿಗೆ ಆ ಎನ್ಫೀಲ್ಡ್ ಬಂದೂಕುಗಳನ್ನು ಪರಿಚಯಿಸ್ತಾರೆ. ಆ ಎನ್ಫೀಲ್ಡ್ ಬಂದೂಕುಗಳ ತೋಟಾಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಹರಡುತ್ತೆ. ಅದುವೇ ಈ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಆಗತ್ತೆ. ಎನ್ಫೀಲ್ಡ್ ಬಂದೂಕುಗಳ ತೋಟಗಳಿಗೆ ಕೊಬ್ಬು ಸವರಿದಂತಹ ಒಂದು ಘಟನೆ ಅಥವಾ ವದಂತಿ ಅಂತಲೂ ಹೇಳ್ಬೋದು. ದಯಾನಂದ ಸರಸ್ವತಿಯವರ ತಂದೆ ತಾಯಿ ಯಾರು ಅಂತ ಕೇಳಿದ್ದಾರೆ. ತಂದೆ ಕೃಷ್ಣಾಜಿ ತಿವಾರಿ, ತಾಯಿ ಯಶೋದಾಬಾಯಿ. JVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ತಿಳಿಸಿ. ಜೆ ಅಂದರೆ ಜವಾಹರ್ಲಾಲ್ ನೆಹರು, ವಿ ಅಂದರೆ ವಲ್ಲಭಭಾಯಿ ಪಟೇಲ್, ಪಿ ಅಂದರೆ ಪಟ್ಟಾಭಿ ಸೀತಾರಾಮಯ್ಯ. ಹೀಗೆ 15 ಪ್ರಶ್ನೆಗಳಿದ್ದಾವೆ. 10ಕ್ಕೆ ಉತ್ತರಿಸಬೇಕು. ಒಂದು 12-13 ಪ್ರಶ್ನೆಗಳನ್ನು ನೀವು ಉತ್ತರಿಸುವುದು ಒಳ್ಳೆಯದು. ಇನ್ನು ಭಾಗ ಸಿಯಲ್ಲಿ ನಾವು ನೋಡ್ತಾ ಇದ್ದೀವಿ 5 ಅಂಕದ ಪ್ರಶ್ನೆಗಳು, 10 ಪ್ರಶ್ನೆಗಳಿರುತ್ತೆ. 6 ಪ್ರಶ್ನೆಗಳನ್ನು ನಾವು ಬರೀಬೇಕು. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಭೂಗೋಳದ ಪ್ರಭಾವವನ್ನು ಬರೀಬೇಕು. ಅದರಲ್ಲಿ ಭಾರತದ 6 ಪ್ರಾಕೃತಿಕ ಲಕ್ಷಣಗಳು: ಹಿಮಾಲಯ, ಆನಂತರದಲ್ಲಿ ಉತ್ತರದ ನದಿ ಬಯಲುಗಳು, ಮರುಭೂಮಿ, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ತೀರ ಮತ್ತು ಪರ್ವತಗಳು, ಅವು ಹೇಗೆ ಭಾರತದ ಇತಿಹಾಸದ ಮೇಲೆ ಪ್ರಭಾವ ಬೀರಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು. ಸಿಂಧು ನಾಗರಿಕತೆಯ ನಗರ ಯೋಜನೆ, ಅದರಲ್ಲಿ ಬೀದಿಗಳ ಬಗ್ಗೆ ಬರೀಬೇಕು, ಒಳಚರಂಡಿ ವ್ಯವಸ್ಥೆ ಬಗ್ಗೆ ಬರೀಬೇಕು, ಮೊಹೆಂಜೊದಾರೋದ ಸ್ನಾನಗೃಹದ ಬಗ್ಗೆ ಬರೀಬೇಕು, ಕಟ್ಟಡಗಳು ಜೊತೆಗೆ ಉಗ್ರಾಣಗಳ ಬಗ್ಗೆ ಬರೀಬೇಕು. ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವುದು? ಹೊಸ ಮತಗಳ ಉದಯಕ್ಕೆ ಪುರೋಹಿತ ವರ್ಗದ ಪರಮಾಧಿಕಾರ, ಯಜ್ಞಯಾಗಾದಿಗಳಿಗೆ ಅತಿಯಾದಂತಹ ಪ್ರಾಮುಖ್ಯತೆ, ಜಾತಿ ವ್ಯವಸ್ಥೆ, ಮಂತ್ರಗಳ ಪಠಣ, ಮಹಾಪುರುಷರ ಜನನ, ಹೀಗೊಂದಿಷ್ಟು ಕಾರಣಗಳಿಂದ ಬೌದ್ಧ ಮತ್ತು ಜೈನ ಧರ್ಮಗಳು ಹುಟ್ಕೊಳ್ಳುತ್ತೆ. ಅವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗತ್ತೆ. ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳು ಯಾವ್ಯಾವುದು? ಗಾಂಧಾರ ಕಲಾ ಶೈಲಿ ಗ್ರೀಕ್ ಮತ್ತು ಭಾರತೀಯ ಶೈಲಿಗಳ ಒಂದು ಮಿಶ್ರಣ. ಗಾಂಧಾರ ಅಂದರೆ ಇವತ್ತಿನ ಅಫಘಾನಿಸ್ತಾನದ ಭಾಗದಲ್ಲಿ ಬೆಳೆದು ಬರುತ್ತೆ. ಗಾಂಧಾರ ಕಲಾ ಶೈಲಿಯಲ್ಲಿ ಆಳೆತ್ತರದ ಬುದ್ಧನ ಮೂರ್ತಿಯನ್ನು ಕೆತ್ತಾರೆ. ಆ ಮೂರ್ತಿಗಳ ಭೌತಿಕ ಸೌಂದರ್ಯಕ್ಕೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಬುದ್ಧನ ಬಟ್ಟೆಗಳ ಮೇಲಿನ ನೆರಿಗೆಗಳಿಗೆ, ಮೀಸೆಗಳಿಗೆ, ಸ್ನಾಯುಗಳಿಗೆ ಮಹತ್ವವನ್ನು ಕೊಡ್ತಾರೆ. ಜೇಡಿಮಣ್ಣು, ಅರಳುಗಚ್ಚು, ಟೆರ್ರಕೋಟಾಗಳನ್ನು ಬಳಸಿ ಈ ಗಾಂಧಾರ ಕಲಾ ಶೈಲಿಯಲ್ಲಿ ಆಳೆತ್ತರದ ಬುದ್ಧನ ಮೂರ್ತಿಗಳನ್ನು ನಿರ್ಮಿಸ್ತಾರೆ. ಮೆರಗನ್ನು ಕೊಡ್ತಾರೆ. ಪೂರ್ಣವಾಗಿ ಈ ಶೈಲಿಯನ್ನು ಗಮನಿಸಿದಾಗ ಕೈಗಳು ಗ್ರೀಕ್ನಂತೆ ಕಂಡರೂ ಹೃದಯವಂತಿಕೆ ಮಾತ್ರ ಭಾರತೀಯತೆಯಿಂದ ಕೂಡಿರುತ್ತೆ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ಲಕ್ಷಣಗಳನ್ನು ಬರೀಬೇಕಾಗತ್ತೆ. ಹೊಯ್ಸಳರ ಧಾರ್ಮಿಕ ಹಾಗೂ ಸಾಹಿತ್ಯ ಕೊಡುಗೆಗಳು: ಜೈನ ಧರ್ಮಕ್ಕೆ ಅವರ ಪ್ರೋತ್ಸಾಹ, ಶೈವ ಮತ್ತು ವೈಷ್ಣವ ಧರ್ಮಕ್ಕೆ ಅವರ ಪ್ರೋತ್ಸಾಹವನ್ನು ಬರೀಬೇಕು. ಸರ್ವಧರ್ಮ ಸಹಿಷ್ಣುತೆಯನ್ನು ಬರೀಬೇಕು. ಆನಂತರ ಅವರ ಸಾಹಿತ್ಯದ ಕೊಡುಗೆಗಳನ್ನು ನಿರೂಪಿಸಬೇಕು. ನಾಗಚಂದ್ರ, ಆಮೇಲೆ ಜನ್ನ, ಹರಿಹರ, ರಾಘವಾಂಕ, ಕೇಶಿರಾಜ ಹೀಗೆ ಮೊದಲಾದ ವಿದ್ವತ್ಪೂರ್ಣ ಕವಿಗಳಿಂದ ಅರಳಿದ ಕನ್ನಡ ಸಾಹಿತ್ಯವನ್ನು ಅಲ್ಲಿ ನಾವು ನಿರೂಪಿಸಬೇಕು. ಶಿವಾಜಿಯ ಆಡಳಿತ ಪದ್ಧತಿ: ಶಿವಾಜಿ ಬಹಳ ಒಳ್ಳೆಯ ಆಡಳಿತವನ್ನು ಕೊಡ್ತಾನೆ. ಪ್ರಬಲವಾದ ಕೇಂದ್ರ ಸರ್ಕಾರವನ್ನು ಕೊಡ್ತಾನೆ. ಅವನ ಆಡಳಿತದ ವಿಶೇಷ ಅಂದರೆ ಅಷ್ಟಪ್ರಧಾನರು: ಪೇಶ್ವೆ, ಅಮಾತ್ಯ, ಮಂತ್ರಿ, ಸಚಿವ, ಸುಮಂತ, ಪಂಡಿತ್ ರಾವ್, ನ್ಯಾಯಾಧೀಶ ಅಥವಾ ನ್ಯಾಯಾಧ್ಯಕ್ಷ ಹೀಗೆ ಬೇರೆ ಬೇರೆ ಪ್ರಮುಖ ಭಾಗಗಳನ್ನು ಒಳಗೊಂಡಂತಹ ಒಂದು ಅಷ್ಟಪ್ರಧಾನ ವ್ಯವಸ್ಥೆ. ಚೌತ್ ಮತ್ತು ಸರ್ದೇಶ್ ಮುಖಿ ಎಂಬ 2 ತೆರಿಗೆಗಳು. ಅತ್ಯಂತ ಅರ್ಥಬದ್ಧವಾದಂತಹ ಸೈನ್ಯಾಡಳಿತ, ನ್ಯಾಯಾಡಳಿತ, ಅದರಲ್ಲಿ ಬಲಿಷ್ಠವಾದಂತಹ ನೌಕಾದಳ, ಇವುಗಳನ್ನು ಬರೀಬೇಕಾಗತ್ತೆ. ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು: ಬಸವೇಶ್ವರರು ಅನೇಕ ಸಾಮಾಜಿಕ ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ. ಜಾತಿ ವ್ಯವಸ್ಥೆಯನ್ನು ಖಂಡಿಸ್ತಾರೆ. ಮೂರ್ತಿ ಪೂಜೆಗಳನ್ನು ಖಂಡಿಸ್ತಾರೆ. ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಸಹಭೋಜನಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಅಸ್ಪೃಶ್ಯರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಹೀಗೆ ಕೆಲವೊಂದು ಸಾಮಾಜಿಕ ಸುಧಾರಣೆಗಳು. ಧಾರ್ಮಿಕ ಸುಧಾರಣೆಗಳಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದನೆ, ಲಿಂಗಾಯತ ಧರ್ಮದ ಸುಧಾರಣೆ, ಅಂಗ ಮತ್ತು ಲಿಂಗ ಎಂಬ 2 ಪರಿಕಲ್ಪನೆ, ಮೋಕ್ಷಕ್ಕಾಗಿ ಅಂಗವು ಲಿಂಗ ಪೂಜೆ ಮಾಡುವಂಥದ್ದು, ಅಷ್ಟಾವರಣ, ಒಬ್ಬ ಲಿಂಗಧಾರಣೆ ಮಾಡಿದವನು ಅನುಸರಿಸಬೇಕಾದ 8 ವಿಧಿವಿಧಾನಗಳು,
ಹಣೆಗೆ ವಿಭೂತಿ, ಕೊರಳಿಗೆ ರುದ್ರಾಕ್ಷಿ, ಪಾದೋದಕ ಸೇವನೆ, ಜಂಗಮರಿಗೆ ಗೌರವ, ಗುರುವಿಗೆ ಗೌರವ, ಪಂಚಾಕ್ಷರಿ ಮಂತ್ರ, ಹೀಗೆ ವಚನಗಳ ಮೂಲಕವಾಗಿ ಡಾಂಬಿಕತೆಯನ್ನು ಹೋಗಲಾಡಿಸುವ ಪ್ರಯತ್ನ, ದಾಸೋಹ, ಅನುಭವ ಮಂಟಪ, ಇವೆಲ್ಲ ಅವರ ಧಾರ್ಮಿಕ ಸಾಮಾಜಿಕ ಸುಧಾರಣೆಯ ಕೆಲವೊಂದು ಪ್ರಮುಖ ಭಾಗಗಳು. ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅನ್ನುವಂಥ ಪ್ರಶ್ನೆ. ಪ್ಲಾಸಿ ಕದನ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ನಡೆಯುತ್ತೆ. ಈ ಕದನಕ್ಕೆ ಪ್ರಮುಖವಾಗಿ ಕಾರಣ ಅಂದರೆ ದಸ್ತಕ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಬ್ರಿಟಿಷರು. ನವಾಬನ ಅನುಮತಿ ಇಲ್ಲದೆ ಕಲ್ಕತ್ತಾದ ಕೋಟೆಯನ್ನು ಬಲಪಡಿಸಿಕೊಳ್ತಾರೆ. ಸಿರಾಜುದ್ದೌಲ್ ಫ್ರೆಂಚರಿಗೆ ಆಶ್ರಯ ಕೊಡ್ತಾನೆ. ಫ್ರೆಂಚರಿಂದ ತನ್ನ ಸೈನ್ಯಕ್ಕೆ ತರಬೇತಿಯನ್ನು ಕೊಡಿಸ್ತಾನೆ. ಕಲ್ಕತ್ತಾದ ಮೇಲೆ ಆಕ್ರಮಣ ಮಾಡ್ತಾನೆ ಸಿರಾಜುದ್ದೌಲ್. ಕಪ್ಪುಕೋಣೆಯ ದುರಂತ ನಡೆಯುತ್ತೆ. ದಿವಾನ್ ರಾಜವಲ್ಲಭನಿಗೆ ಬ್ರಿಟಿಷರು ಆಶ್ರಯ ಕೊಡ್ತಾರೆ. ಹೀಗೆ ಒಂದಿಷ್ಟು ಕಾರಣಗಳು. ಪ್ಲಾಸಿ ಕದನದ ಪರಿಣಾಮ ಸಿರಾಜುದ್ದೌಲ್ ಸೋತೋಗ್ತಾನೆ. ಬ್ರಿಟಿಷರು ಗೆಲ್ತಾರೆ. ಮೀರ್ ಜಾಫರ್ ನವಾಬನಾಗ್ತಾನೆ, ಬಂಗಾಳದ ನವಾಬನಾಗ್ತಾನೆ. ನವಾಬನಾದ ಖುಷಿಯಲ್ಲಿ 24 ಪರಗಣ ಎಂಬ ಜಿಲ್ಲೆಯನ್ನು ಕೊಡ್ತಾನೆ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಮೊಟ್ಟ ಮೊದಲ ಜಯವನ್ನು ಸಾಧಿಸಿ ಭಾರತದಲ್ಲಿ ಭದ್ರವಾಗಿ ತಲೆ ಊರುವತ್ತ ದೃಢವಾದಂತಹ ಹೆಜ್ಜೆಗಳನ್ನು ಇಡುತ್ತಾರೆ ಪ್ಲಾಸಿ ಕದನದ ಮೂಲಕವಾಗಿ. ಮುಂದುವರೆದು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ನಿನ ಸ್ಥಾಪಕರು. ತಮ್ಮ ಭಾಷಣಗಳ ಮೂಲಕ ಹಿಂದೂ ಧರ್ಮವನ್ನು ಮತ್ತು ವೇದಾಂತವನ್ನು ಜಗತ್ತಿಗೆ ಪರಿಚಯಿಸಿದವರು. ಅವರ ವ್ಯಕ್ತಿತ್ವವನ್ನು ಹೇಳುವುದಾದರೆ ಅವರೊಬ್ಬ ಅದ್ಭುತವಾದ ಭಾಷಣಕಾರ. ಅವರ ಚಿಕಾಗೋ ಭಾಷಣ ನಮಗೆ ಸಾರಿ ಸಾರಿ ಹೇಳುತ್ತೆ. ಸಮಾಜ ಸೇವಾ ಸಂಸ್ಥೆಗಳ ಸ್ಥಾಪಕ ಅವರು. ವೇದಾಂತ ಸಮಾಜವನ್ನು, ರಾಮಕೃಷ್ಣ ಮಿಷನ್ನನ್ನು ಪರಿಪಾಲಿಸ್ತಾರೆ, ಅದನ್ನು ಸ್ಥಾಪಿಸ್ತಾರೆ. ಆನಂತರ ಪತ್ರಿಕೆಗಳನ್ನು ಪ್ರಕಟಿಸ್ತಾರೆ ಅವರು. ಪ್ರಬುದ್ಧ ಭಾರತ, ಉದ್ಬೋಧನದಂತಹ ಪತ್ರಿಕೆಗಳು. ಯುವ ಜನತೆಗೆ ಪ್ರೇರಣಾ ಶಕ್ತಿ, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ, ಹೀಗೆ ಯುವಜನರಿಗೆ ಪ್ರೇರಣೆಯನ್ನು ಕೊಟ್ಟಂತಹ ವ್ಯಕ್ತಿ. ಸಮಾಜ ಸುಧಾರಕ. ಆಸ್ಪತ್ರೆಗಳನ್ನು ಸ್ಥಾಪಿಸಿದವರು, ಅನಾಥಾಲಯಗಳನ್ನು ಸ್ಥಾಪಿಸಿದವರು. ಪ್ರವಾಹ, ಬರಗಾಲ, ಭೂಕಂಪದ ಸಂದರ್ಭದಲ್ಲಿ ನೊಂದವರಿಗೆ ಸೇವೆ ಮತ್ತು ಸಾಂತ್ವನವನ್ನು ನೀಡಿದಂಥವರು. ಇನ್ನು ಹಿಂದೂ ಧರ್ಮದ ಪ್ರಚಾರಕ ಕೂಡ ಹೌದು. ಹಿಂದೂ ಧರ್ಮವನ್ನು ದೇಶದ ಉದ್ದಗಲಕ್ಕೆ, ಇಡೀ ವಿಶ್ವದಾದ್ಯಂತ ಆ ಹಿಂದೂ ಧರ್ಮ ಅಂದರೆ ಏನು, ಅದೊಂದು ಜೀವನ ವಿಧಾನ ಎನ್ನುವ ಮೂಲಕ ಹಿಂದೂ ಧರ್ಮವನ್ನು ಸರಳವಾಗಿ ವಿಶ್ಲೇಷಣೆ ಮಾಡಿ ಅದನ್ನು ಪ್ರಚಾರಗೊಳಿಸಿದಂತಹ ಒಬ್ಬ ಮಹಾನ್ ತತ್ವಜ್ಞಾನಿ ವಿವೇಕಾನಂದ. ಹೀಗೆ ವಿವೇಕಾನಂದರ ವ್ಯಕ್ತಿತ್ವವನ್ನು ನಾವು ಸಂಕ್ಷಿಪ್ತವಾಗಿ ನಿರೂಪಿಸಬೇಕಾಗತ್ತೆ. ರಾಷ್ಟ್ರಪ್ರೇಮಿ ಅನ್ನುವ ಒಂದು ವ್ಯಕ್ತಿತ್ವ ಕೂಡ ಕಾಣುತ್ತೆ. ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಪುನರುತ್ಥಾನದ ಬಗ್ಗೆ ತಮ್ಮ ಸ್ವದೇಶಿ ಸ್ವಾಭಿಮಾನಿ ಲೇಖನಗಳ ಮೂಲಕವಾಗಿ ಉತ್ತೇಜನವನ್ನು ಕೊಟ್ಟಂಥವರು ವಿವೇಕಾನಂದರು. ಹಾಗೆ ಅವರೊಬ್ಬ ರಾಷ್ಟ್ರಭಕ್ತ ಸಂತ, ಬಿರುಗಾಳಿಯ ಸನ್ಯಾಸಿ ಅಂತಲೇ ಹೆಸರುವಾಸಿಯಾದವರು. ಹೀಗೆ ಅವರ ವ್ಯಕ್ತಿತ್ವವನ್ನು ನಾವು ಕಟ್ಟಿಕೊಡಬೇಕು. ಕರ್ನಾಟಕದ ಏಕೀಕರಣಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವುದು, ಅಥವಾ ಕನ್ನಡಿಗರನ್ನು ಐಕ್ಯಗೊಳಿಸಿದಂತಹ ಅಂಶಗಳು ಯಾವ್ಯಾವುದು, ಈ ಪ್ರಶ್ನೆಯಲ್ಲಿ ಯಾವುದೇ ಗೊಂದಲ ಮಾಡ್ಕೋಬೇಡಿ. ಕರ್ನಾಟಕದ ಏಕೀಕರಣಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವುದು ಅಂತಂದರೆ ಕನ್ನಡಿಗರನ್ನು ಐಕ್ಯಗೊಳಿಸಿದಂತಹ ಅಂಶಗಳು ಯಾವ್ಯಾವುದು ಅಂತ. ಅದರಲ್ಲಿ ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತದಂತಹ ಪತ್ರಿಕೆಗಳು, ಆಲೂರು ವೆಂಕಟರಾಯ ಮತ್ತು ಕರ್ನಾಟಕ ಗತವೈಭವದಂತಹ ಪುಸ್ತಕಗಳು, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರ, ಆಮೇಲೆ ವಿಶೇಷವಾಗಿ KPCC ಮತ್ತು ಕರ್ನಾಟಕ ಸಭಾ, ಮುಂದೆ ಕರ್ನಾಟಕ ಏಕೀಕರಣ ಸಭಾದ ಪಾತ್ರಗಳು, ಅನೇಕ ಕವಿಗಳು ಮತ್ತು ಕವನಗಳು, ಕುವೆಂಪು ಅವರ ಜೈ ಭಾರತ ಜನನಿಯ ತನುಜಾತೆ, ಹುಯಿಲಗೊಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಮಂಗೇಶ ಪೈ ಅವರ ತಾಯೇ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆ, ಹೀಗೆ ಅನೇಕ ಕವನಗಳು. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನೀಡಿದಂತಹ ಒಂದು ಪ್ರೇರಣೆ, ಹಾಗೂ 1928ರಲ್ಲಿ ನೆಹರೂ ಸಮಿತಿ ನೀಡಿದಂತಹ ಶಿಫಾರಸ್ಸು, ಹಾಗೂ ಕೊನೆಯಲ್ಲಿ ದೊಡ್ಡಮೇಟಿ ಅಂದಾನಪ್ಪ, ಡೆಪ್ಯೂಟಿ ಚನ್ನಬಸಪ್ಪ, ಸರ್ ಸಿದ್ದಪ್ಪ ಕಂಬಳಿ, ಎಸ್ ನಿಜಲಿಂಗಪ್ಪ, ಹೀಗೆ ಅನೇಕರ ಹೋರಾಟ, ಇವೆಲ್ಲದರ ಪರಿಣಾಮವಾಗಿ ಮೈಸೂರು ಪ್ರಾಂತ್ಯದ ಜೊತೆಗೆ ಹೈದರಾಬಾದ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಜೊತೆಯಲ್ಲಿ ಮದ್ರಾಸ್ ಪ್ರಾಂತ್ಯ, ಬೇರೆ ಬೇರೆ ಸಣ್ಣ ಸಣ್ಣ ರಾಜ್ಯಗಳು, ಕೊಡಗು, ಮೀರಜ್, ಜತ್ತ, ಸಾಂಗ್ಲಿ, ಹೀಗೆ ಭಿನ್ನವಾಗಿ ಹಂಚಿ ಹೋಗಿದ್ದ ಕನ್ನಡಿಗರು ಒಟ್ಟಾಗ್ತಾರೆ. ಹೀಗೆ ನಾವು 6 ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಇದರ ವಿವರಣಾತ್ಮಕ ಅಂಶಗಳು PDF-ನಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದನ್ನು ನೀವು ರೆಫರ್ ಮಾಡಿ ಪರೀಕ್ಷೆಗೆ ತಯಾರಾಗ್ಬೋದು. ಇನ್ನು ಭಾಗ ಡಿದಲ್ಲಿ 10 ಪ್ಲೇಸನ್ನು ಕೊಟ್ಟಿದ್ದಾರೆ, 5 ಪ್ಲೇಸನ್ನು ಬಿಡಿಸಬೇಕು. ಅದರ ಬಗ್ಗೆ ಕೂಡ ನಿಮಗೆ PDF-ಅಲ್ಲಿ ಪೂರ್ಣ ಮ್ಯಾಪು ಮತ್ತು ಮ್ಯಾಪಿಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ವಿವರಣೆ ಎರಡೂ ಇದೆ. ಅದನ್ನು ನೋಡ್ಕೊಂಡ್ಬಿಟ್ರೆ ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು. ಇನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ನುವಲ್ಲಿ ನಾವು 2 ಪ್ರಶ್ನೆಗಳನ್ನು ಗಮನಿಸ್ತಾ ಇದ್ದೀವಿ. ಅಶೋಕನ ಜೀವನ ಮತ್ತು ಸಾಧನೆ. ಅಶೋಕನ ಜೀವನದಲ್ಲಿ ಅವನ ಸಿಂಹಾಸನಾರೋಹಣ,
ಆನಂತರದಲ್ಲಿ ಕಳಿಂಗ ಯುದ್ಧ ಅವನ ಜೀವನದ ಅತ್ಯಂತ ಪ್ರಮುಖವಾದಂಥ ಒಂದು ಘಟ್ಟ. ಕಳಿಂಗ ಯುದ್ಧದ ನಂತರ ಆದಂತಹ ಮನಪರಿವರ್ತನೆ, ಶಿಲಾಶಾಸನಗಳನ್ನು ಹೊರಡಿಸಿದ್ದು. ಆ ಶಿಲಾಶಾಸನಗಳು ಅವನ ವ್ಯಕ್ತಿತ್ವವನ್ನು ಹೇಳುತ್ತೆ. ದೇವಾನಾಂ ಪ್ರಿಯ ಪ್ರಿಯದರ್ಶಿ ರಾಜ ಎಂಬ ಶ್ರೇಷ್ಠ ವ್ಯಕ್ತಿತ್ವವನ್ನು. ಶಿಲಾಶಾಸನಗಳ ಪ್ರಕಾರಗಳು ಕಿರುಶಾಸನ, ಸ್ತಂಭಶಾಸನ, ಪ್ರಧಾನ ಶಾಸನ ಹೀಗೆ. ಆಮೇಲೆ ಅವು ಕರ್ನಾಟಕದಲ್ಲಿ ಸಿಕ್ಕಂತಹ ಪ್ರದೇಶಗಳು ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗರಾಮೇಶ್ವರ, ಉದಯಗೊಳ್ಳಂ, ನಿಟ್ಟೂರು, ಗವಿಮಠ, ಪಾಲ್ಕಿಗುಂಡ ಹೀಗೆ ಅಲ್ಲೆಲ್ಲ ಸಿಕ್ಕಿದ್ದನ್ನು ಬರಿಬೇಕು. ಅಶೋಕನ ಧಮ್ಮದಲ್ಲಿ ತಂದೆ ತಾಯಿಗಳಿಗೆ ಗೌರವಿಸುವುದು, ಹಿರಿಯರಿಗೆ ಗೌರವಿಸುವುದು, ಆನಂತರ ಕೋಪ, ಕ್ರೌರ್ಯ, ದುಂದುವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳುವುದು, ಇಂತಹ ಉದಾತ್ತ ಧ್ಯೇಯಗಳು. ಆಮೇಲೆ ಅವನು ಬೌದ್ಧ ಧರ್ಮದ ಪ್ರಚಾರಕ್ಕೋಸ್ಕರ ಏನೇನು ಮಾಡ್ದ ಅನ್ನುವಂತಹ ಕಾರ್ಯಕ್ರಮಗಳು, ಸೇವೆ ಮತ್ತು ತ್ಯಾಗದ ಗುಣಗಳಾಗಿದ್ದ ಅಶೋಕ ಅನ್ನೋದು. ಇದರ ವಿವರಣಾತ್ಮಕ ಉತ್ತರ ಕೂಡ ನಿಮಗೆ PDF-ನಲ್ಲಿ ಲಭ್ಯ ಇದೆ. ಮಹಮ್ಮದ್ ಬಿನ್ ತೊಗಲಕನ ಆಡಳಿತಾತ್ಮಕ ಪ್ರಯೋಗಗಳು, 3 ಪ್ರಯೋಗಗಳನ್ನು ನಾವು ವಿಮರ್ಶಾತ್ಮಕವಾಗಿ ಬರೆಯಬೇಕು. ಗಂಗಾ ಯಮುನಾ ನದಿ ಪ್ರದೇಶದಲ್ಲಿ, ದೋಹಾ ಪ್ರದೇಶದಲ್ಲಿ ತೆರಿಗೆಯನ್ನು ಹೆಚ್ಚಳ ಮಾಡಿದ್ದು, ಆದರೆ ಬರಗಾಲದಲ್ಲಿ ಕಂದಾಯವನ್ನು ಹೆಚ್ಚಿಗೆ ಮಾಡಿದ್ರಿಂದ ಅದು ಫೇಲ್ಯೂರ್ ಆಯಿತು ಅಂತ. ಆಮೇಲೆ ರಾಜಧಾನಿಯ ಬದಲಾವಣೆ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ಬದಲಾಯಿಸ್ತಾನೆ 1327ರಲ್ಲಿ. ಆದರೆ ದೆಹಲಿಯ ಎಲ್ಲರನ್ನೂ ದೇವಗಿರಿಗೆ ಕೊಂಡೊಯ್ದದ್ದು ಬಹಳ ಪ್ರಮಾದವಾಗಿತ್ತು. ಹೀಗೆ ವಿಮರ್ಶಾತ್ಮಕವಾಗಿ ನಾವು ಅದನ್ನು ಬರೀಬೇಕು. ಸಾಂಕೇತಿಕ ನಾಣ್ಯ ಚಲಾವಣೆ, ಅದು ಕೂಡ ಉತ್ತಮವಾದ ನಿರ್ಧಾರ, ಯೋಜನೆ ಉತ್ತಮವಾಗಿತ್ತು. ಆದರೆ ನಕಲು ನಾಣ್ಯಗಳನ್ನು ತಯಾರು ಮಾಡದೇ ಇರುವಂತೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೇ ಇರೋದ್ರಿಂದ ಸಾಂಕೇತಿಕ ನಾಣ್ಯ ಚಲಾವಣೆ ಕೂಡ ವಿಫಲ ಆಯಿತು. ಇವನ ಇಡೀ ವ್ಯಕ್ತಿತ್ವ ಒಂದು ರೀತಿ ವೈರುಧ್ಯಗಳ ಮಿಶ್ರಣ. ಅವನಲ್ಲಿ ಅನೇಕ ಒಳ್ಳೆಯ ಗುಣಗಳಿದ್ವು. ಒಬ್ಬ ಮಹಾನ್ ತತ್ವಜ್ಞಾನಿ, ಸುಂದರವಾದಂತಹ ಅಕ್ಷರವನ್ನು ಹೊಂದಿದ್ದವನು, ಉತ್ತಮವಾದಂತಹ ವಾಗ್ಮಿ ಎಲ್ಲ ಹೌದು. ಆದರೆ ಆತ ಅದೇ ಸಂದರ್ಭದಲ್ಲಿ ಬಹಳ ಆತುರವಾಗಿ, ಮುಂದಾಲೋಚನೆ ಇಲ್ಲದೆ ಕ್ರಮವನ್ನು ಕೈಗೊಳ್ಳುವವನಾಗಿದ್ದ. ಹಾಗೆ ಇವನನ್ನು ವೈರುಧ್ಯಗಳ ಮಿಶ್ರಣ ಅಂತ ಕರೀತಾರೆ. ಇದನ್ನು ವಿಮರ್ಶಾತ್ಮಕವಾಗಿ ಬರೆಯಬೇಕು. ಇನ್ನು ಭಾಗ ಈದಲ್ಲಿ 4 ಪ್ರಶ್ನೆಗಳಿದ್ದಾವೆ. ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ ಅನ್ನೋ ಪ್ರಶ್ನೆ ಇದೆ. ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಕರೀತಾರೆ ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಪುನರುತ್ಥಾನ ಆಯಿತು, ಸಾಹಿತ್ಯದಲ್ಲಿ, ಶಿಕ್ಷಣದಲ್ಲಿ ಅಭೂತಪೂರ್ವವಾದಂಥ ಬದಲಾವಣೆ ಆಯಿತು. ಅದರಲ್ಲೂ ಸಂಸ್ಕೃತ ಸಾಹಿತ್ಯ ತನ್ನ ಪರಾಕಾಷ್ಠತೆಯನ್ನು ತಲುಪುತ್ತೆ. ಅನೇಕ ಮಹಾನ್ ಕವಿಗಳಿದ್ದರು, ನವರತ್ನರಿದ್ದರು. ಕಾಳಿದಾಸ, ವಿಶಾಖದತ್ತ, ಭಾರವಿ, ದಂಡಿ, ಚರಕ, ಸುಶ್ರುತ, ವರಾಹಮಿಹಿರ ಹೀಗೆ ಅನೇಕ ಕವಿಗಳು, ವಿಜ್ಞಾನಿಗಳು ಇದ್ದಂತಹ ಕಾಲ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗಾಧವಾದಂತಹ ಪ್ರಗತಿಯಾಗುತ್ತೆ. ಆರ್ಯಭಟ, ಬ್ರಹ್ಮಗುಪ್ತ, ವರಾಹಮಿಹಿರ, ಚರಕ, ಸುಶ್ರುತ, ವಾಗ್ಭಟ, ಧನ್ವಂತ್ರಿಗಳಂತಹ ಮಹಾನ್ ವಿಜ್ಞಾನಿಗಳು, ಮೆಹರೌಲಿಯ ಉಕ್ಕಿನ ಸ್ತಂಭ ಹಾಗೂ ಕಲೆ ವಾಸ್ತುಶಿಲ್ಪದಲ್ಲಿ ಭಾರತದ ದೇವಾಲಯಗಳ ಆರಂಭದ ರಚನೆ, ದಿಯೋಗರ್ನ ದಶಾವತಾರ ದೇವಾಲಯ, ಬೀತರ್ಗಾಮ್ನ ಇಟ್ಟಿಗೆಯ ದೇವಾಲಯ, ಭೂಮಾರದ ಶಿವ ದೇವಾಲಯ, ಆಮೇಲೆ ಸುಲ್ತಾನ್ಗಂಜ್ನಲ್ಲಿ ದೊರೆತ ತಾಮ್ರದ ಬುದ್ಧನ ಮೂರ್ತಿ ಹಾಗೂ ಅಜಂತಾದ 17ನೇ ಗುಹೆಯಲ್ಲಿರುವಂಥ ತಾಯಿ ಮತ್ತು ಮಗು, ಬಾಗ್ನ ಗುಹೆಯಲ್ಲಿರುವಂತಹ ಚಿತ್ರಕಲೆ, ಹೀಗೆ ಸರ್ವಾಂಗೀಣ ಪ್ರಗತಿಯಾಗತ್ತೆ. ಪೆರಿಕ್ಲಿಸ್ನ ಕಾಲಕ್ಕೆ, ಅಗಸ್ಟಸ್ ಸೀಸರ್ನ ಕಾಲಕ್ಕೆ, ಎಲಿಜಬೆತ್ಳ ಕಾಲಕ್ಕೆ ಹೋಲಿಸ್ತಾರೆ. ಅಂತಹ ಒಂದು ಸ್ವರ್ಣಯುಗ ಗುಪ್ತರ ಕಾಲದಲ್ಲಿ ಆಗತ್ತೆ. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪದ ಪ್ರಗತಿಯನ್ನು ವಿವರಿಸಿ ಅಂತ ಇದೆ. ವಿಜಯನಗರ ಕಾಲದಲ್ಲಿ ಧರ್ಮ, ವಿಶೇಷವಾಗಿ ಶೈವ ಧರ್ಮ, ಜೈನ ಧರ್ಮ, ವೈಷ್ಣವ ಧರ್ಮ ಹಾಗೂ ಇಸ್ಲಾಂ ಧರ್ಮ ಕೂಡ ಇತ್ತು. ಧಾರ್ಮಿಕವಾದಂತಹ ಒಂದು ಸಮನ್ವಯದ ಕಾಲವನ್ನು ಕಾಣ್ತೀವಿ. ವಚನ ಸಾಹಿತ್ಯ, ದೇವಾಲಯಗಳು ಮತ್ತು ಮಠಗಳ ಒಂದು ಪಾತ್ರವನ್ನು ಕೂಡ ನಾವು ಧರ್ಮದಲ್ಲಿ ನೋಡ್ತೀವಿ. ಆನಂತರದಲ್ಲಿ ಮುಂದುವರೆದು ಶಿಕ್ಷಣ, ಅದರಲ್ಲಿ ಬಾಲಬೋಧೆ ಮತ್ತು ಧೂಳಾಕ್ಷರ ಎಂಬ 2, ಬಾಲಬೋಧೆ ಎಂಬ ಪ್ರಾಥಮಿಕ ಶಿಕ್ಷಣ, ಧೂಳಾಕ್ಷರ ಎಂಬ ಮರಳಿನ ಮೇಲೆ ಬರೆಯುವಂಥ ಒಂದು ವಿಧಾನ, ಇವುಗಳ ಬಗ್ಗೆ ಬರೀಬೇಕು. ಸಾಹಿತ್ಯದಲ್ಲಿ ಸಂಸ್ಕೃತ ಸಾಹಿತ್ಯ, ಕನ್ನಡ ಸಾಹಿತ್ಯ, ತೆಲುಗು ಸಾಹಿತ್ಯದ ಕಡೆಗೆ ಬರಬೇಕು. ಸಂಸ್ಕೃತ ಸಾಹಿತ್ಯದಲ್ಲಿ ವಿದ್ಯಾರಣ್ಯ, ಗಂಗಾದೇವಿ, ಅನಂತರದಲ್ಲಿ ಮಾಧವ ಸಾಯಣ ಹಾಗೂ ಕೃಷ್ಣದೇವರಾಯ ಬರೆದಂತಹ ಜಾಂಬವತಿ ಕಲ್ಯಾಣ, ಉಷಾಪರಿಣಯ ಎಂಬಂತಹ ಕೃತಿಗಳ ಬಗ್ಗೆ ಬರೀಬೇಕು. ಕನ್ನಡ ಸಾಹಿತ್ಯಕ್ಕೆ ಬಂದಾಗ ತೋಂಟದ ಸಿದ್ಧಲಿಂಗಯತಿಗಳು, ಗುಮ್ಮಳಾಪುರದ ಸಿದ್ಧಲಿಂಗಯತಿಗಳು, ಕುಮಾರವ್ಯಾಸ, ಚಾಮರಸ, ರತ್ನಾಕರ ವರ್ಣಿ, ಭೀಮಕವಿ, ಪುರಂದರದಾಸರು, ಕನಕದಾಸರು, ನಿಜಗುಣ ಶಿವಯೋಗಿ ಹೀಗೆ ಹಲವಾರು ವಿಶೇಷ ಸಾಹಿತಿಗಳಿಂದ ರಚನೆಯಾದಂತಹ ಸಮೃದ್ಧ ಕನ್ನಡ ಸಾಹಿತ್ಯ. ತೆಲುಗು ಸಾಹಿತ್ಯದಲ್ಲಿ ಆಂಧ್ರ ಕವಿತಾ ಪಿತಾಮಹ ಅನ್ನಿಸ್ಕೊಂಡಂತಹ ಅಲ್ಲಾಸಾನಿ ಪೆದ್ದಣ್ಣ, ಕೃಷ್ಣದೇವರಾಯನ ಆಮುಕ್ತ ಮಾಲದ, ಶ್ರೀನಾಥ ಹಾಗೂ ಕೃಷ್ಣದೇವರಾಯನ ಕಾಲದಲ್ಲಿದ್ದಂತಹ ಅಷ್ಟದಿಗ್ಗಜರೆಂಬಂತಹ ತೆಲುಗು ಸಾಹಿತಿಗಳು, ಇವೆಲ್ಲವನ್ನು ಬರೆಯಬೇಕು. ಕೊನೆಯಲ್ಲಿ ಅವರ ಕಲೆ ವಾಸ್ತುಶಿಲ್ಪ, ಬೆಣಚುಕಲ್ಲುಗಳ ಬಳಕೆ, ನೃತ್ಯ ಮಂಟಪಗಳು, ರಾಯಗೋಪುರಗಳು, ಕಲ್ಯಾಣ ಮಂಟಪಗಳು, ಜನಪದ ಸನ್ನಿವೇಶಗಳು, ಆನೆಗಳ ಸಾಲು, ಕುದುರೆಗಳ ಸಾಲು ಹೀಗೆ ಬಹಳ ವಿಶೇಷವಾದಂತಹ ಲಕ್ಷಣಗಳನ್ನು ಬರೀಬೇಕು. ವಿಜಯನಗರ ವಾಸ್ತುಶಿಲ್ಪ ಶೈಲಿ ಅಂತಲೇ ಅದನ್ನು ಕರೀತಾರೆ. ಅದರ ಜೊತೆಯಲ್ಲಿ ನಾವು ಅವರ ದೇವಾಲಯಗಳು, ಹಂಪಿಲಿರುವಂತಹ ಹಜಾರ ರಾಮಸ್ವಾಮಿ ದೇವಾಲಯ,
ಮಹಾನವಮಿ ದಿಬ್ಬ, ಕಮಲ ಮಹಲ್, ಹೀಗೆ ಅನೇಕ ದೇವಾಲಯಗಳನ್ನು ಉದಾಹರಿಸಬೇಕು. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ಲೇಪಾಕ್ಷಿಯ ವೀರಭದ್ರೇಶ್ವರ ದೇವಾಲಯ, ಹೀಗೆ ಅನೇಕ ದೇವಾಲಯಗಳು. ಆಮೇಲೆ ಅವರ ಮೂರ್ತಿ ಶಿಲ್ಪ, ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ, ಲಕ್ಷ್ಮೀ ನರಸಿಂಹ. ಆಮೇಲೆ ಅವರ ಚಿತ್ರಕಲೆ, ಲೇಪಾಕ್ಷಿಯನ್ನು ಶೈವರ ಅಜಂತ ಅಂತ ಕರೆಯೋದು. ಆಮೇಲೆ ಅವರ ಸಂಗೀತ, ನೃತ್ಯ, ದಾಸಕೂಟ, ವ್ಯಾಸಕೂಟ ಪರಂಪರೆ, ಕನಕದಾಸರು, ಪುರಂದರದಾಸರು, ಕರ್ನಾಟಕ ಸಂಗೀತದ ಪಿತಾಮಹ, ಬಂದಂ ಲಕ್ಷ್ಮೀನಾರಾಯಣ ಎಂಬ ನೃತ್ಯಗುರು. ಹೀಗೆ ಇವೆಲ್ಲವನ್ನು ಬರೀಬೇಕಾಗತ್ತೆ ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪದಲ್ಲಿ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರು ನಿರ್ಮಾತ್ರ ಎಂದು ಕರೆಯಲಾಗಿದೆ, ವಿವರಿಸಿ ಅನ್ನುವ ಪ್ರಶ್ನೆ ಇದೆ. ಮೈಸೂರು ಮರೆಯದ ದಿವಾನ ಸರ್ ಎಂ ವಿಶ್ವೇಶ್ವರಯ್ಯ. ಅವರು ಆರಂಭಿಸಿದ KRS, ಅವರು ನಿರ್ಮಿಸಿದಂತಹ ಮೈಸೂರು ವಿಶ್ವವಿದ್ಯಾಲಯ, ಅವರು ಆರಂಭಿಸಿದ ಕನ್ನಡ ಸಾಹಿತ್ಯ ಪರಿಷತ್ತು, ಅವರು ಆರಂಭಿಸಿದ ಮೈಸೂರು ಬ್ಯಾಂಕು, ಆಮೇಲೆ ಅವರು ಆರಂಭಿಸಿದಂತಹ ಅನೇಕ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಶಿಕ್ಷಣಕ್ಕೆ ಅವರು ಕೊಟ್ಟಂತಹ ಕೊಡುಗೆ, ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾಲಯ ಇಂದು ಆಗಿ ನಿಂತ್ಕೊಂಡಿರೋದು, ಆಮೇಲೆ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಮೈಸೂರಿನಲ್ಲಿ ಪಾಲಿಟೆಕ್ನಿಕ್ ಕಾಲೇಜುಗಳು, ವಿದ್ಯಾರ್ಥಿ ವೇತನವನ್ನು ಕೊಟ್ಟದ್ದು, ಆಮೇಲೆ ರೈಲು ಮಾರ್ಗಗಳ ಅಭಿವೃದ್ಧಿ, ನ್ಯಾಯಬೆಲೆಯ ಅಂಗಡಿ, ಹೀಗೆ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಮೈಸೂರಿನ ನಿರ್ಮಾಪಕ ಹೇಗಾದರೂ ವಿಶ್ವೇಶ್ವರಯ್ಯನವರು ಅನ್ನೋದನ್ನು ಬರೆಯಬೇಕು. ಇನ್ನು ಭಾರತದ ರಾಷ್ಟ್ರ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಚರ್ಚಿಸಿ, ಗಾಂಧೀಜಿಯವರ ಸಬರಮತಿ ಆಶ್ರಮ, ಚಂಪಾರಣ್ಯ ಸತ್ಯಾಗ್ರಹ, ಅಹಮದಾಬಾದಿನ ಗಿರಣಿ ಕಾರ್ಮಿಕರ ಸತ್ಯಾಗ್ರಹ, ಖೇಡಾ ರೈತ ಸತ್ಯಾಗ್ರಹ, ಆ ನಂತರದಲ್ಲಿ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ವಿರೋಧ, ಖಿಲಾಫತ್ ಚಳುವಳಿಗೆ ಬೆಂಬಲ, ಅಸಹಕಾರ ಚಳುವಳಿ ಬಹಳ ಮುಖ್ಯವಾಗಿದ್ದು, ಆನಂತರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಕಾಯ್ದೆ ಭಂಗ ಚಳುವಳಿ, ಗಾಂಧಿ ಇರ್ವಿನ್ ಒಪ್ಪಂದ, ಎರಡನೇ ದುಂಡು ಮೇಜಿನ ಸಮ್ಮೇಳನ, ಪೂರ್ಣಾ ಒಪ್ಪಂದ, ವೈಯಕ್ತಿಕ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಹೀಗೆ ಎಲ್ಲವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದರೆ ಗಾಂಧೀಜಿಯವರ ಪಾತ್ರವನ್ನು ನಾವು ನೋಡಿದ ಹಾಗೆ ಆಗತ್ತೆ. ಅಲ್ಲಿಗೆ ಎಲ್ಲ ಪ್ರಶ್ನೆಗಳ ದೀರ್ಘವಾದಂತಹ ಉತ್ತರಗಳು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ PDF ಏಕಕಾಲದಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ರೆಫರ್ ಮಾಡಿ ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕು. ಇನ್ನು ಹೊಂದಿಸಿ ಬರೆಯಿರಿ. ದಯಾರಾಮ್ ಸಹಾನಿಗೆ ಇಲ್ಲಿ ನಾವು ಗಮನಿಸ್ತಾ ಬಂದಾಗ ಹರಪ್ಪವನ್ನು ಸಂಶೋಧನೆ ಮಾಡಿದವರು ದಯಾರಾಮ್ ಸಹಾನಿ. 1ನೇ ಪರಾಂತಕ ಚೋಳ, ಉತ್ತರ ಮೇಲೂರು ಶಾಸನವನ್ನು ಹೊರಡಿಸಿದವನು. ಇಬ್ರಾಹಿಂ ಆದಿಲ್ ಶಾ, ಜಗದ್ಗುರು ಬಾದಶಾಹ, ದಾದಾಬಾಯಿ ನವರೋಜಿ, ಸೋರಿಕೆಯ ಸಿದ್ಧಾಂತ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಉಕ್ಕಿನ ಮನುಷ್ಯ. ಇನ್ನು ಕೊನೆಯದಾಗಿ ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ, ಕಾಲಾನುಕ್ರಮದಲ್ಲಿ ಬರೆಯಿರಿ. ಚಾರ್ಲ್ಸ್ ವುಡ್ ವರದಿ, ಬುದ್ಧನ ಜನನ, ನರ್ಮದಾ ನದಿ ಕಾಳಗ, ಬಹಮನಿ ಸಾಮ್ರಾಜ್ಯದ ಸ್ಥಾಪನೆ, ದೀನ್ ಇ ಇಲಾಹಿಯ ಸ್ಥಾಪನೆ. ಇಲ್ಲಿ ಅತ್ಯಂತ ಪ್ರಾಚೀನ ಕಾಲದಲ್ಲಿ ನಡೆದದ್ದು ಬುದ್ಧನ ಜನನ. ಮೊದಲಿಗೆ ಬುದ್ಧನ ಜನನವನ್ನು ಬರೆಯಬೇಕು. ಆಮೇಲೆ ನರ್ಮದಾ ನದಿ ಕಾಳಗ, ಎರಡನೇ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆದಂತಹ ನರ್ಮದಾ ನದಿ ಕಾಳಗ. ಅದು ಆದಮೇಲೆ ಬಹಮನಿ ಸಾಮ್ರಾಜ್ಯದ ಸ್ಥಾಪನೆ, ಅದಾದಮೇಲೆ ದೀನ್ ಇ ಇಲಾಹಿಯ ಸ್ಥಾಪನೆ, ಹಾಗೂ ಕೊನೆಯಲ್ಲಿ ಚಾರ್ಲ್ಸ್ ವುಡ್ ವರದಿ. ಹೀಗೆ ಬುದ್ಧನ ಜನನ, ನರ್ಮದಾ ನದಿಯ ಕಾಳಗ, ಬಹಮನಿ ಸಾಮ್ರಾಜ್ಯದ ಸ್ಥಾಪನೆ, ದೀನ್ ಇ ಇಲಾಹಿಯ ಸ್ಥಾಪನೆ, ಹಾಗೂ ಕೊನೆಯಲ್ಲಿ ಚಾರ್ಲ್ಸ್ ವುಡ್ ವರದಿಯನ್ನು ನಾವು ಬರೆಯಬೇಕು. ಹೀಗೆ ಸಂಪೂರ್ಣ 100 ಅಂಕಗಳ ತಯಾರಿಗೆ ಬೇಕಾಗುವಂತಹ ರೀತಿಯಲ್ಲಿ ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗೂ ಇದರ ಸುದೀರ್ಘವಾದಂತಹ ಎಲ್ಲ ಅಂಶಗಳನ್ನು ಕವರ್ ಮಾಡಿರುವಂಥ PDF ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ ಇದೆ. ಅದನ್ನು ರೆಫರ್ ಮಾಡಿ, ಚೆನ್ನಾಗಿ ಅಧ್ಯಯನ ಮಾಡಿ, 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳುವಲ್ಲಿ ಈ ಪ್ರಶ್ನೆ ಪತ್ರಿಕೆಯ ತಯಾರಿ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ನಾವು 4ನೆಯ ಭಾಗವನ್ನು ಮುಗಿಸೋಣ. 5ನೆಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಚೆನ್ನಾಗಿ ಓದಿ, ಒಳ್ಳೆ ತಯಾರಿ ಮಾಡಿ.